ನಮ್ಮನ್ನ ಕರೆದು ಈ ಪರಿಸರ ದಿನಾಚರಣೆಯನ್ನ ಇವತ್ತು ನಮ್ಮ ನಮ್ಮ ರಾಜೇಶ್ ಅವರು ಮತ್ತು DF ಅವರು ಹೀಗೆ ನಮ್ಮ ರೈತರ ಸಹಯೋಗದಿಂದ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಬಹಳ ಸಂತೋಷವಾಯಿತು. ಹಾಗಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಆಗಮಿಸಿರ್ತಕ್ಕಂಥ ಇದೇ ತಾನೇ ಮುಖ್ಯ ಭಾಷಣಕಾರರಾಗಿ ಮಾತಾಡಿದಂಥ ನಿವೃತ್ತ ಅರಣ್ಯಾಧಿಕಾರಿಯಾಗಿರ್ತಕ್ಕಂಥ ಉಚ್ಚಾಯ ಸರ್ ಅವರಿಗೆ ನಮ್ಮ ಈ ಪರಿಸರ ಸಂರಕ್ಷಣೆ ದಿನಾಚರಣೆಯ ಪರವಾಗಿ ಅವರ ತಾವು ಸುಂದರವಾದಂಥ ಮಾತುಗಳನ್ನು ಕೇಳಲು ನಮಗೂ ಕೂಡ ಬಹಳ ಖುಷಿಯಾಯಿತು. ಹಾಗಾಗಿ ಅವರಿಗೆ ನಮ್ಮ ಮೂಲಕ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲ್ನವರೇ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳವರೇ ಹಾಗೂ ಅರಣ್ಯ ಸಂಬಂಧಿತ ಅಧಿಕಾರಿಯವರೇ ಹಾಗೂ ಕರ್ನಾಟಕ ರಾಜ್ಯ ಸಂಘ ನನ್ನ ಸಂಘಟನೆ ಎಲ್ಲ ಸಹೋದರಿ ಮಿತ್ರರೇ ಹಾಗೂ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಮಹಿಳಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಈ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಶಾಲಾ ಶಿಕ್ಷಕರೇ ಶಿಕ್ಷಕಿಯರೇ ಹಾಗೂ ಪ್ರಗತಿಪರ ಹೋರಾಟಗಾರರು ಇದ್ದರೆ ಸಗಣಿಯಾದೆ ತಟ್ಟಿದರೆ ಬೆರಳೆಯಾದೆ ಸುತ್ತರೆ ವಿಭೂತಿಯಾದೆ ನೀ ನಾಡಿಗಾದೆಯೋ ಎರ ಮಾನವ. ಮನುಷ್ಯ ದುರಾಸೆಯಿಂದ ಬದುಕ್ತಾ ಇರ್ತಕ್ಕಂಥ ಮನುಷ್ಯ ನಮ್ಮ ಸರಿ ನಾನು ಈ ಡಿಪಾರ್ಟ್ಮೆಂಟ್ ಬಂದಾಗ ನಾವು ಚಿಕ್ಕವರಾಗಿದ್ದಾಗ 60 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 140 ಕೋಟಿ ಇವತ್ತು ದುರಾಸೆಯಿಂದ ಎಷ್ಟೋ ಅವತ್ತಿದ್ದಂತ ಅರಣ್ಯಗಳು ಅವತ್ತಿದ್ದಂತ ಅರಣ್ಯ ಸಂಪತ್ತು ಅವತ್ತಿದ್ದಂತ ಗಿಡಮರಗಳ ಸಂಪತ್ತು ಇವತ್ತು ಸರ್ವನಾಶ ಆಗ್ತಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ಇವತ್ತು ಜಾಗತಿಕ ತಾಪಮಾನ ಎಲ್ಲಿ ನೋಡಿದ್ರು 50ರಿಂದ 55% ಇರತಕ್ಕಂಥ ತಾಪಮಾನ ತಲುಪ್ತಾರೆ. ಅದರಲ್ಲಿ ಈ ಅರಣ್ಯ ಇಲಾಖೆ ವತಿಯಿಂದ ಸಹಯೋಗದೊಂದಿಗೆ ಬೇಕಾದಷ್ಟು ಗಿಡಮರಗಳನ್ನ ನೀಡ್ತಾರ. ಆ ನೆಟ್ಟಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಸರ್ಕಾರಿ ಬ್ಯಾಂಕ್ಗಳ ಅಲ್ಲೆಲ್ಲ ನೆಟ್ಟಿರ್ತಕ್ಕಂಥ ಗಿಡಗಳನ್ನ ನಾವು ಸಂರಕ್ಷಣೆ ಮಾಡೋದ್ರಲ್ಲಿ ನಾವು ವಿಫಲವಾಗಿ ನಾವು ಕೈ ಜೋಡಿಸ್ಬೇಕು ಹೋಗ್ಬೇಕಾಗಿ ಆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇಲ್ಲ ನಾವು ನೋಡ್ಬೋದು. ದನಕರುಗಳು ಕುರಿ ಮೇಕೆಗಳು ಆಡುಗಳು ಗ್ರಾಮೀಣ ಪ್ರದೇಶದ ಜಾನುವಾರುಗಳು ಅವ್ರಿಗೆ ಈ ಕೃಷಿ ಇಲಾಖೆ ನಮ್ಮ ಪರಿಸರ ಸಂರಕ್ಷಣೆ ಈ ನಮ್ಮ ಅಧಿಕಾರಿ ವರ್ಗದವರು ಎಲ್ಲಿ ಏನು ಸರ್ಕಾರಿ ಜಾಗಗಳಲ್ಲಿ ಇಟ್ಟರೆ ಗ್ರಾಮೀಣ ಪ್ರದೇಶದವರು ಪಾಪ ಅವರು ಅವ್ರ ಆರೋಗ್ಯ ಬೇಸದಲ್ಲಿ ಮಗ್ನರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದು ನನ್ನ ಮನೆಯ ವಸ್ತು, ಇದು ನನ್ನ ವಸ್ತು, ಇದು ನನ್ನ ಸಮಾಜದ ವಸ್ತು, ನನ್ನ ಮುಂದಿನ ಪೀಳಿಗೆಯ ವಸ್ತು. ಹಾಗಾಗಿ ಇದನ್ನ ಸಂರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಹೋದ ಒಂದು ಗಿಡದ ಜವಾಬ್ದಾರಿ ನನ್ನ ಮೇಲೆ ಹೋದ. ನಾನು ಈ ಬದುಕನ್ನ ಕಟ್ಟಬೇಕು. ಮುಂದಿನ ಜನರೇಷನ್ ಆಹಾರ ಉತ್ಪಾದನೆಗೆ ನಮ್ಮ ಸರಿಯಾದರು ಆಕ್ಸಿಜನ್ ಉತ್ಪಾದನೆಗೆ ಇವಕ್ಕೆಲ್ಲ ಮುಂದಿನ ಜನರೇಷನ್ ಬೇಕಾಗತಕ್ಕಂಥ ವಸ್ತುನ ತಯಾರು ಮಾಡಿಕೊಂಡು ಬರುತ್ತಲ್ಲ ಅಂತ ಶಕ್ತಿ ಆ ಮೌಲ್ಯವಾದಂಥ ಗಿಡಕ್ಕದ ಮನೋಭಾವ ನಮ್ಗೆ ಹುಟ್ಟಬೇಕು. ನಮ್ಗೆ ಯಾವಾಗ ಅದು ಹುಟ್ಟಲ್ಲ ಅಲ್ಲಿವರೆಗೂ ನಾವು ಗಿಡನ ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಆಮೇಲೆ ಇಲಾಖೆ ಈಗ ಜೊತೆ ಎಷ್ಟು 1800 ಚಿಲ್ಲರೆ ಪ್ರಭೇದಗಳನ್ನ ನಮ್ಮ ದೇಶ ನಮ್ಮ ಇಂದಿನ ಪೂರ್ವಜರು ಯಾವುದೇ ಸೈಂಟಿಫಿಕ್ ಇಲ್ಲ, ಯಾವುದೇ ವಿದ್ಯಾ ಗೊತ್ತಿಲ್ಲ, ಅರಿವಿದ್ದಂಥ ಕಾಲದಲ್ಲಿ 1800 ಚಿಲ್ಲರೆ ಪ್ರಭೇದಗಳನ್ನ ಇಲ್ಲಿ ಕಂಡುಹಿಡಿದ್ರು. ಅದ್ರ ಜೊತೆ 3600 ಚಿಲ್ಲರೆ ಔಷಧಿ ಗಿಡಗಳನ್ನ ಕಂಡುಹಿಡ್ಕೊಂಡಿದ್ರು. ನಮ್ಮ ಇಲ್ಲಿ ಯಾವುದೇ ಮೆಡಿಕಲ್ ಸ್ಟೋರ್ ಇಲ್ಲ, ಯಾವುದೇ ಆಸ್ಪತ್ರೆ ಇಲ್ಲ, ಏನಿಲ್ಲ. ಗಾಯ ಆಯ್ತು ಅಂದ್ರೆ ಇದ್ರಲ್ಲಿ ಹೋಗೋದು ಕೊಂಡ ಸೊಪ್ಪು ತಿಕ್ಕೊಂಡು ತಿಳ್ಕೋದು. ಕೊಂಡ ಸೊಪ್ಪನ್ನ ಜ್ವರ ಬಂತು ಅಂದ್ರೆ ತುಂಬಿ ಸೊಪ್ಪು ರಸನ ಹಿಂಡಿ ಒಂದು ಜೇನುತುಪ್ಪ ಕುಡಿಸೋದು.
ಈ ಇನ್ನೂ ಹಲವಾರು ಶುಂಠಿ ಕಷಾಯ ಮಾಡ್ತಕ್ಕಂಥದ್ದು ನಮ್ಮ ಸರ್ ಹೇಳೋದು ಈ ಇದು ತುಳಸಿ ತುಳಸಿ ಲಕ್ಕಿ ಲಕ್ಕಿ ವಿಶ್ವ ಸಂಜೀವಿನಿ ಗಿಡ ಅಂತ ಕರೀತಾರೆ ಅದನ್ನ, ಸಂಜೀವಿನಿ ಗಿಡ ಅಂತ. ಹಾವು ಕೆಳದ ಪರಮ ಮೊದಲು ಅದನ್ನ ನಾವು ಸಣ್ಣ ಮಕ್ಕಳಿಂದ ಕಟ್ ಮಾಡಿ ಚಕ್ರ ನೋಡಿ ಇದು ಹಾವು ಚೇರ್ ಕುಡಿಸ್ರೆ ಹಾವು ವಿಷ ಹೋಯ್ತದಂತ ಅದನ್ನ ಇಟ್ಬಿಟ್ಟು 20-30 ವರ್ಷಕ್ಕೆ ಗಾಳಿ ಮಾಡಿದಂತ ಸಂದರ್ಭ ನಾವು ಆವಾಡ ನಾವು ನೋಡಕ್ ಹೋದಂತ ಸಂದರ್ಭದಲ್ಲಿ ನಾವು ಕೂತ್ಕೊಂಡು ನೋಡ್ತಿದ್ದಂತ ವಿಚಾರ. ಇಂಥ ವಿಚಾರಗಳನ್ನ ಇವತ್ತು ಎಷ್ಟೋ ವಿದ್ಯಾರ್ಥಿ ಜೀವನದಲ್ಲಿ ಆ ಸಿಲೆಬಸ್ ಆಗ್ಲಿ, ಆ ಪಾಠಗಳಾಗ್ಲಿ, ಆ ಅರಿವಾಗ್ಲಿ ಇವತ್ತಿಲ್ಲ. ಇವತ್ತು ಏನಾಗುತ್ತೆ, ಶೈಕ್ಷಣಿಕ ಮಾಧ್ಯಮದ ಒಂದು ಕೊರತೆನೂ ಸುಧಾ ಎದ್ರಿಂದ ಮಹಾನ್ ವ್ಯಕ್ತಿಗಳ ಬಗ್ಗೆ, ಗಿಡಮೂಲಿಕೆಗಳ ಬಗ್ಗೆ, ಜಾನುವಾರುಗಳ ಬಗ್ಗೆ, ಔಷಧಿ ಸಸ್ಯಗಳ ಬಗ್ಗೆ, ಸಸ್ಯಗಳ ಬಗ್ಗೆ ಪ್ರತಿಯೊಂದು ಬಗ್ಗೆನೂ ಇಂದಿನ ತಜ್ಞರು ಪಾಠ ಪ್ರವಚನಗಳ ಬಗ್ಗೆ ಆಗ್ತಿರು. ನಮ್ಗಿದ್ದಂತ ಪಾಠ ನೋಡಿ ಇವರೇ ನೋಡು ಆಗಲ್ಲ, ಒಳಗೆ ತುಡಿಯುವನು ನಮ್ಗಿದ್ದಂತ ಪಾಠ. ಈಗಿರೋ ಪಾಠನೇ ಬೇರೆ. ಈಗಿನ ಪಾಠ ಬೇರೆ ಬೇರೆ ಆಕ್ಟಿವಿಟೀಸ್ ಹೋಯ್ತದ. ಈಗಿನ ಪಾಠ ಇವತ್ತು ಎಷ್ಟೋ ರಾಷ್ಟ್ರ ನಮ್ಮ ಚಂದ್ರು ಹೇಳಿದ್ರು, ಸಂದರ್ಭದಲ್ಲಿ ನಮ್ಮ ಸಹಕಾರಿ ಶ್ರೀ ಚಂದ್ರು ಸುಬ್ಬರು ಇವತ್ತು ಯುವ ಪೀಳಿಗೆ ಬೇರೆ ದಿಕ್ಕು ಹೋಯ್ತದ. ಇವತ್ತು 265 ರಾಷ್ಟ್ರಗಳಲ್ಲಿ 750 ಕೋಟಿ ಜನಸಂಖ್ಯೆ ಒಳಗ ಎಷ್ಟೋ ರಾಷ್ಟ್ರಗಳು ಮುಗಿ ರಾಷ್ಟ್ರಗಳಾಗೋಗ. ನಮ್ಮ ತಾತ ಅವರು 100 ವರ್ಷದ ಮೇಲೆ ಬದುಕ್ತಿದ್ರು. ಇವತ್ತು 40-50 ವರ್ಷಕ್ಕೆ ಕೈ ಕಾಲ್ತಿದ್ದಾವ ಮಕ್ಕಳು. ಏನ್ ಕಾರಣ ಅಂತ? ಕಾರಣ ನಾವೇ ಕಾರಣ, ಜನರ ಒತ್ತಡವೇ ಕಾರಣ, ಔಷಧಿ ಗುಣಗಳಿಲ್ಲದೆ ಕಾರಣ, ಈ ಸಮಾಜದ ತೊಡಕುಗಳೇ ಕಾರಣ. ಈ ಒಂದು ಇದಕ್ಕೆ ಯಾರು ಕಾರಣವಲ್ಲ, ನಾವೇ ಕಾರಣ. ನಾವು ಸಸ್ಯ ಸಂಕುಲ, ಜನ ಜಾನುವಾರುಗಳ ಸಂಕುಲ, ಪ್ರಭೇದಗಳ ಸಂಕುಲ, ಅದರ ಅರ್ಥನ ಪರಿಪೂರ್ಣವಾಗಿ ತಿಳ್ಕೊಂಡು ನಾವು ಉಳಿಸ್ತಿಲ್ಲ ಅಂತಂದ ಪಕ್ಷದಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನು ಕೊಡಕ್ಕಾಗಲ್ಲ. ಹಾಗಾಗಿ ಇದು ಪಾಠ ಪ್ರವಚನ ಪರಿವರ್ತನೆ ಆಗಬೇಕು. ಸರ್, ನಮ್ಮ ಪ್ರಿನ್ಸಿಪಲ್ ಸಾಹೇಬ್ರೆ, ಪಾಠ ಪರಿವರ್ತನೆ ಪರಿಣಾಮವಾಗಬೇಕು. ಸಸ್ಯ ಸಂಕುಲಗಳು ಉಳಿಬೇಕು. ಜಗತ್ತಿಗೆ ಎಲ್ಲ ಪ್ರತಿಯೊಂದು ಇದು ಉಳಿಬೇಕು. ಇವತ್ತು 60-100 ವರ್ಷಗಳ ಕಾಲ ಬದುಕಿದಂತ ಒಬ್ಬ ಮನುಷ್ಯ ಇವತ್ತು 30-20-18 ಹೊಟ್ಟೆ ಒಳಗಿನ ಗರ್ಭದ ಒಳಗಡೆ ಅಟ್ಯಾಕ್ ಆಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಗರ್ಭಪಾತಗಳು, ಗರ್ಭಕೋಶದೊಳಗೆ ಆಗ್ತಕ್ಕಂಥ ಅಟ್ಯಾಕ್ಗಳು, ತಾಯಿ ಚೆನ್ನಾಗಿರ್ತಲ್ಲ, ಪಾಪುಗ ಅಟ್ಯಾಕ್ ಆಗಿರ್ತದೆ. ಏನಂತ ವೈಪರೀತ್ಯ ಕಾರಣ? ನಾವು ಬೆಳೆದಿರ್ತಕ್ಕಂಥ ನಮ್ಮ 5 ನಿಮಿಷಕ್ಕೆ ನಮ್ಗೆ ಸರಿ ಹೇಳೋದು, 5 ನಿಮಿಷಕ್ಕೆ ಮಣ್ಣಿನ ವ್ಯಾಘ್ರತೆ ಪರಿವರ್ತನೆ ಆಗ್ತದೆ ಅಂತ ವಾಸ್ತವ ನಿಜ. ಅದು ಯಾಕಂಗ ಆಗುತ್ತೆ ಅಂತಂದ್ರೆ ಹಿಂದಿನ ಪೀಳಿಗೆ ರಸಗೊಬ್ಬರಗಳನ್ನ ಯಾವುದು ಆಗ್ತಿರ್ಲಿಲ್ಲ. ಭೂಮಿ ಸಸ್ಯ ಸಂರಕ್ಷಣೆಗೋಸ್ಕರ ಅಲ್ಲಿ ಬೀಳ್ತಕ್ಕಂಥ ಕಸ ಕಡ್ಡಿಗಳನ್ನೇ ಉತ್ಪಾದನೆ ಮಾಡಿ ಭೂಮಿನ ಸಂರಕ್ಷಣೆ ಮಾಡ್ತಿದ್ರು. ಇವತ್ತು ನಮ್ಮ ದುರಾಸೆಯಿಂದ ಸರ್ಕಾರಗಳ ಅವ್ರು ನೋಡಿ ರೈತ ಸಂಘಟನೆ ಅಂತ ಒಂದು ರೈತ ಸಂಘಟನೆ ವಿರುದ್ಧವಾಗಿ ಮಾಡುದು ಅಂತಂದ್ರೆ ಕೃಷಿ ಸಂಘ, ಆಮೇಲೆ ಇದು ಕೃಷಿ ಸರ್ಕಾರವೇ ಉತ್ಪಾದನೆ ಮಾಡಬೇಕು. ರೈತ ಸಂಘ ಹೋರಾಟದ ರೂಪ ಜಲ ಉಳಿಸಿ, ನೆಲ ಉಳಿಸಿ, ಸಂಪತ್ತು ಉಳಿಸಿ ಅಂತ ನಾವು ಹೋರಾಟ ಮಾಡಕ್ ಹೋದ್ರೆ ಅವರು ಫರ್ಟಿಲೈಸರ್ ಸಾಕ್ಷಿ ಆ ಗೊಬ್ಬರ ಹಾಕಿ, ಈ ಗೊಬ್ಬರ ಹಾಕಿ, ಅದಾಕಿ ಇದಾಕಿ ಅಲ್ಲೇ ಸರ್ಕಾರದಲ್ಲಿ ಅದು ಅವ್ರ ಮೂಲನ ಡೆವಲಪ್ಮೆಂಟ್ ಮಾಡ್ಕೊಳಕ್ ಆಗ್ತಕ್ಕಂಥ ಕ್ರಿಯೆ. ಯಾವುದೇ ವ್ಯಕ್ತಿ ಏಕ ನಮ್ಮ ಥಾಮಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಯೋಗ್ಯಂಗೆ ಹೆಣ್ಣು ಕೊಡೋದು ಒಂದೇ, ಈ ಅನಾಮದಿಂದ ಓಟ್ ಹಾಕೋದು ಒಂದೇ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಳ್ಳೆ ವ್ಯಕ್ತಿ ಸಾಕ್ಷಾತ್ ಶಿವ ಬಂದ್ರು ಸುಧಾ ಆ ವ್ಯಕ್ತಿನ ನಾವು ಪರಿಗಣಿಸಲ್ಲ. ಇವತ್ತು ಪ್ರಪಂಚ ಯಾವ ದಿಕ್ಕು ಹೋಯ್ತಾ ಅಂದ್ರೆ ಹಣಬಲ, ತೋಳ್ಬಲ, ಜನಬಲಗಳ ಮೇಲೆ ಹೋಯ್ತಾ. ಆ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಸಮಾಜದ ಉದ್ಧಾರಕ್ಕೋಸ್ಕರ ಬೆಳತಕ್ಕಂಥ ಮಹಾನ್ ವ್ಯಕ್ತಿಗಳು ಮನೆಯಿದ್ದಾರೆ. ಅವ್ರಿಗೆ ಅವಕಾಶಗಳಿದೆಯೇ ನೋಡಿ. ಈಗ ಇವತ್ತು ನಮ್ಮ ರೈತ ಸಂಘ 40 ವರ್ಷಗಳ ಕಾಲ ಇವತ್ತು ನಮಗೆಲ್ಲ ಹಿರಿಯ ಹೋರಾಟ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಕೊಟ್ಟಂತ ಹೋರಾಟದಲ್ಲಿ ನಾವು ಬೆಳೆದಿರ್ತಕ್ಕಂಥದ್ದು. ಇವತ್ತು ಯಾವುದೇ ಈ ನಮ್ಮ ರೈತ ಸಂಘಟನೆಗಳಿಗೆ ಹಲವಾರು ಸಂಘಟನೆಗಳು, ಕೀಟ ಸಂಘಟನೆಗಳು ಹುಟ್ಟುಕೊಂಡವೆ. ಬೇಕಾದ ಕೀಟ ಸಂಘಟನೆಗಳು ಕೀಟಕ್ಕೋಸ್ಕರ ಈಗ ಇವರು ಫಾರೆಸ್ಟ್ ಇಲಾಖೆಯವರು ಕೃಷಿ ನೆಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕಿದ್ರೆ ನೀನು JCB ನೆಟ್ಟ, ನೀನು ತೂಡ್ ನೆಟ್ಟ, ನೀನು ಕಾರಣ ಕೊಡು, ಇದಕ್ಕ ನೀನು ಕಾರಣ ಕೊಡ್ಲಿಲ್ಲ ಅಂದ್ರೆ ಅದೇ ದುಡ್ಡು ಕೊಡು. ಈ ಮಟ್ಟಕ್ಕೆ ಟವಲ್ನ ದುರುಪಯೋಗ ಮಾಡ್ಕೊಂಡಂತ ಸಂಘಟನೆಗಳು ಹಲವಾರು ಸಂಘಟನೆಗಳು ಇಲ್ಲಿ ಸುತ್ತಮುತ್ತ ತಲೆ ಎತ್ತಾವ. ಹಾಗಾಗಿ ರೈತರ ಲಾಂಛನ ಹಸಿರೇ ಉಸಿರು
ದೇಶದ ಸಮೃದ್ಧವಾದಂತ ಹಸಿರು ಈ ನಮ್ಮ ಸ್ಲೋಗನ್ ಅದ, ಹಸಿರೇ ಉಸಿರು. ಅನ್ನ ದೇವರ ಮುಂದೆ ಇನ್ನುಂಟೆ ದೇವರು, ಅನ್ನವೇ ಜಗತ್ತೊಳಗೆ ಸರ್ವಜ್ಞ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ, ಮೇಟಿ ವಿದ್ಯೆಗಿಂತ ಜಗದಾಟ ನಿಲ್ಲುವುದು ಸರ್ವಜ್ಞ. ಹಾಗಾಗಿ ಎಲ್ಲಕ್ಕಿಂತ ಪ್ರಮುಖವಾದಂತ ಒಂದು ಕಾಯಕ ಯಾವ್ದಾದ್ರು ಅದ ಅಂದ್ರೆ ಕೃಷಿ. ಕೃಷಿ ನಿಂತೋಗ್ಬಿಡ್ತು ಅಂದ್ರೆ ಮರ ಬೆಳೆಸೋರು ನಾವೇ, ಮರ ನಾಶ ಮಾಡೋರು ನಾವೇ. ನಾಶ ಮಾಡೋದನ್ನ ಕಮ್ಮಿ ಆಗ್ಬೇಕು, ಬೆಳೆಸೋದನ್ನ ಹೆಚ್ಚು ಮಾಡ್ಬೇಕು. ಮುಂದಿನ ಜನರೇಷನ್ ನಾವೇನು ಕೊಡಬಹುದು, ನಾವೇನು ಕೊಡಕ್ಕಾಗದಂತ ಪರಿಸ್ಥಿತಿನ ನಿರ್ಮಾಣ ಮಾಡ್ತಾ ಇವಿ. ಇಂಥ ಕೆಟ್ಟ ಸ್ಥಿತಿಗಳನ್ನ ಈ ದೇಶದಲ್ಲಿ ಆಗದಂಗ ಇವತ್ತು ಪತ್ರಿಕಾ ಮಾಧ್ಯಮದವರು ತಾವು ಕೂತಿದ್ದಾರೆ. ಇದನ್ನ ಈ ಪತ್ರಿಕಾ ಮಾಧ್ಯಮದಲ್ಲಿ ದೊಡ್ಡ ವಿಚಾರವಾಗಿ ಮಂಡಿಸ್ಕೊಡ್ಬೇಕು. ಪತ್ರಿಕಾದಲ್ಲಿ ಬರಬೇಕು, ಜನಕ ಅವೇರ್ನೆಸ್ ಹುಟ್ಟಬೇಕು. ಇದು ನನ್ನ ಮಗು ಯಾರಿಗೋ ಈ ಮರ ಸಸಿ ಗಿಡನು ನನ್ನ ಹಂಗೆ ನೋಡಿ ಎಷ್ಟೋ ಸಸ್ಯ ಸಂಕುಲಗಳು ಇವತ್ತು ಗುಬ್ಬಚ್ಚಿ ಕಾರಣದಾಗ ಆಯ್ತದ. ಗುಬ್ಬಚ್ಚಿ ಇವತ್ತು ಕಣ್ಣು ಕಾಣದಂತ ಏನ್ ಕಾರಣ? ಇವತ್ತು 4G 5G ಟವರ್ಗಳಿಂದ ಆಡಿ ಅದೊಂದು ಸಸ್ಯ ಸಂಕುಲ. ಇಡೀ ವಿಶ್ವದಲ್ಲಿ ಎಷ್ಟೋ ಸತ್ಯ ವಿಚಾರಗಳು ರೈತ ಸಂಘಟನೆ ಅತಿ ಬುದ್ಧಿವಂತರಲ್ಲ, ಓದಿಲ್ಲ, ಏನಿಲ್ಲ. ಅವರೇ ನಿಜವಾದ ಜ್ಞಾನಿಗಳು, ದೊಡ್ಡ ವಿಜ್ಞಾನಿಗಳು. ಪುಸ್ತಕ ಎಲ್ಲ ಇದ್ರು ಸಗಣಿಯಿಂದ ಏನು ತಯಾರು ಮಾಡ್ಬೋದು, ಸಗಣಿಯಿಂದ ಉತ್ಪತ್ತಿ ಏನಾಗ್ಬೋದು, ಸಗಣಿಯಿಂದ ಯಾವ್ದು ವ್ಯಾಧಿಯಿಂದ ಮನುಷ್ಯನ ಸಾಕ್ಬೋದು ಅನ್ನೋದನ್ನ ಕಂಡಿಟ್ಕೊಂಡಿದ್ದವರು ನಮ್ಮ ಪೂರ್ವಜರು. ಅದು ಪರಿಪೂರ್ಣವಾದಂತ ವಿಜ್ಞಾನಿಗಳವರು. ಇವತ್ತು ವಿಜ್ಞಾನಿಗಳು ಪುಸ್ತಕ ನೋಡ್ಬೇಕು, ಪುಸ್ತಕ ನೋಡಿ ಪುಸ್ತಕದಲ್ಲಿ ಓದಿ ನೋಡಿ ಹಿಂಗ್ ಮಾಡಿದ್ರೆ ಮಾತ್ರ ಅದು ಪರೀಕ್ಷೆ ಬರಬೇಕು. ನಾವು ಪರೀಕ್ಷೆ ಬರದೆ ಜಗತ್ತನ್ನು ಸಾಕ್ತಿದ್ದವರು. ಯಾವುದೇ ಸರ್ಟಿಫಿಕೇಟ್ ಇಲ್ಲದೆ ಜನ ಸಂಕುಲಕ್ಕೆ ಸರ್ಟಿಫಿಕೇಟ್ ಇದೆ. ನಾವು ಜನಸಾಮಾನ್ಯರನ್ನು ಬದುಕಿಸ್ಕೊಟ್ಟಂತ ನಮ್ಮ ರೈತ ಸಂಕುಲ. ಹಾಗಾಗಿ ಪುಸ್ತಕ ಸರ್ಟಿಫಿಕೇಟು ಅಲ್ಲಿರ್ಬೇಕು. ಆದ್ರೆ ದೇಶದ ಉಳಿವು ಅಳಿವುಗೋಸ್ಕರ ಶ್ರಮ ಪಡ್ಬೇಕು ನಾವು. ಈ ದೇಶದ ಉಳಿವು ನಮ್ಮ ಕೈಲೇ ಇರೋದು, ಅಳಿವು ನಮ್ಮ ಕೈಲೇ ಇರೋದು. ಹಾಗಾಗಿ ಇವತ್ತು ಎಷ್ಟೋ ಮೊನ್ನೆ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಹೋಗಿ ಒಂದು ಸ್ಟ್ರೈಕ್, ಅಲ್ಲಿ ಕೃಷಿ ಅರಣ್ಯ ಒತ್ತುವರಿ ಮಾಡ್ಕೊಂಡು ಕಡಿದು ಭೂಮಿನ, ಅರಣ್ಯ ಭೂಮಿನ ಅವರು ನಾಶ ಮಾಡಿ ನಮ್ಗೆ ಹಕ್ಕುಪತ್ರ ಕೊಡಿ ಅಂತ ನಾವೇ ಹೋರಾಟ ಮಾಡಿದ್ವಿ. ನಾವು ಅರಣ್ಯ ಸಂಪತ್ತು ಸರ್ವನಾಶ ಆದಾಗ ಕಾಡಿರ್ತಕ್ಕಂಥ ವನ್ಯ ಜೀವಿಗಳೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ನುಗ್ತವ, ಗ್ರಾಮೀಣದ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡ್ತವ. ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ತೀನಸಿಪುರ ತಾಲೂಕಿ ಚಿರತೆಗಳ ಅವಳಿಯಿಂದ ಒಂದು 4-5 ಒಂದು ಸಾವುಗಳು, ನಷ್ಟಗಳು ಆಯ್ತು. ಇದು ಕಾರಣ ಏನಪ್ಪ ಅಂದ್ರೆ ಅರಣ್ಯ ನಾಶ ಆಗಿರೋದೇ ಕಾರಣ. ಅಲ್ಲಿ ಅರಣ್ಯದೊಳಗಿರ್ತಕ್ಕಂಥ ಗಿಡ ಮರಗಳು ಮತ್ತು ಅವರ ಬೇಕಾದಂತ ಆಹಾರ ಉತ್ಪಾದನೆಗಳು ಸಿಕ್ಕಿದಾದಂತ ಸಂದರ್ಭದಲ್ಲಿ ಮನುಷ್ಯನ ಮೇಲೆ, ಮನುಷ್ಯ ಸಾಕ್ತಕ್ಕಂಥ ಪ್ರಾಣಿಗಳ ಮೇಲೆ ಮತ್ತು ಯಾರು ಗುರಿ ಸಾಕ್ತಾ ಇದ್ದಾವ, ನಾವು ಸಾಕ್ತಾ ಇಲ್ಲ ಹುಲಿನ, ನಾವು ಸಾಕ್ತಾ ಇರೋದು ಆಡು, ಕುರಿ, ದನಕರ. ಅವು ಬೇಕಾಗಿರ್ತಕ್ಕಂಥ ಮಾಂಸಾಹಾರ ಅವು ಬದುಕಬೇಕಲ್ಲ ಸಮಾಜದಲ್ಲಿ. ಸಮಾಜದ ಭೂಮಿ ವ್ಯಾಕುಲಗಳು, ಏರುಪೇರುಗಳು, ಏರಿಳಿತಗಳು ಯಾವುದು ವ್ಯತ್ಯಾಸ ಆಗದೆ ಉಳ್ಕೊಂಡ್ರೆ ಮಾತ್ರ ಈ ದೇಶ ಸುಸ್ಥಿತಿ ಕಾರಣ ಭೂಮಿ ಉಳ್ಕೊಳ್ಳೋಕೆ ಕಾರಣ. ಯಾವುದೇ ನೋಡಿ ಈಗ ಜೇನುಹುಳ ಅಂತಕ್ಕಂಥದ್ದು ಪರಾಗಸ್ಪರ್ಶ ಕ್ರಿಯೆ. ಈ ಜೇನುಹುಳ ಏನಾದ್ರು ಈ ಭೂಮಂಡಲದಲ್ಲಿ ಏನಾದ್ರು ನಾಶ ಆಯ್ತು ಅಂದ್ರೆ ಆಹಾರದ ಎಲ್ಲಿ ಉತ್ಪಾದನೆ ಅಂತ ಅಲ್ಲಿ ಅಡ್ಡ ಸರ್ವನಾಶ ಆಗ್ತದೆ. ಆಹಾರದ ಉತ್ಪಾದನೆಗಳ ಮೂಲ ಕಪ್ಪು ಏನಪ್ಪ ಅಂದ್ರೆ ಜೇನುಹುಳ. ಈ ಜೇನುಹುಳ ಬೇಕು ಅಂದ್ರೆ ಗಿಡ ಮರಗಳ ಸಂಪತ್ತು, ಹೂವುಗಳ ಸಂಪತ್ತು, ಹಣ್ಣುಗಳ ಸಂಪತ್ತು ಎಲ್ಲ ಬೇಕು. ಅವು ನಮ್ಮನ್ನು ಬದುಕಿಸ್ಬೇಕಾದ್ರೆ, ನಾವು ಆಹಾರ ಉತ್ಪಾದನೆ ಮಾಡ್ಬೇಕಾದ್ರೆ ನಮ್ಮ ಸಂಕಲ್ಪ ಜೇನುಹುಳ ಅನ್ನೋದು ಮುಖ್ಯ ಪ್ರಭೇದ. ಹಾಗಾಗಿ ಇಂಥ ಅನೇಕ ಪ್ರಭೇದಗಳು ಭೂಮಂಡಲದಲ್ಲಿ ಎರೆಹುಳು ಭೂಮಿ ಸಂರಕ್ಷಣಾ ಪ್ರಭೇದ, ಆಹಾರ ಉತ್ಪಾದನಾ ಪ್ರಭೇದ ಜೇನುಹುಳು, ಮರ ಸಂರಕ್ಷಣಾ ಪ್ರಭೇದ ನಮ್ಗೆ ಆಕ್ಸಿಜನ್ ಕೊಡ್ತಕ್ಕಂಥದ್ದು, ಮನುಷ್ಯನ ಉಳಿಸ್ತಕ್ಕಂಥದ್ದನ್ನ ನಾವು ನಾಶ ಮಾಡಿ ಮನುಷ್ಯನ ಹಾಳು ಮಕ್ಕಳ ಅಂತ ಪ್ರಭೇದಗಳನ್ನ ನಾವು ಸೃಷ್ಟಿ ಮಾಡಿದ್ರೆ ಏನಾಗ್ಬೋದು. ಹಂಗೆ ಈ ಇವತ್ತು ಯುವ ಪೀಳಿಗೆ ಮೇಲೆ ಈ ದೇಶದಲ್ಲಿ ಯುವ ಪೀಳಿಗೆ ಸರ್ವನಾಶ ಆಯ್ತಾ ಇದೆ. ಯುವ ಪೀಳಿಗೆ ನಾಶ ಆಯ್ತು ಅಂದ್ರೆ ಮುದಿರಾಷ್ಟ್ರಗಳಾಗೋಯ್ತವ. ನಮ್ಮ ಸ್ನೇಹಿತರು ಹೇಳಿದಂಗೆ ಮುದಿರಾಷ್ಟ್ರಗಳು ಎಷ್ಟೋ ಮುದಿರಾಷ್ಟ್ರಗಳಾಯ್ತವ. ಯುವ ರಾಷ್ಟ್ರಗಳು ಮುದಿರಾಷ್ಟ್ರಗಳಾಗ್ಬಿಟ್ರೆ ಇವತ್ತು ನರದೌರ್ಬಲ್ಯಗಳು, ಲೈಂಗಿಕ ಕ್ರಿಯೆಗಳ ಕೊಡುಕು ಇವೆಲ್ಲ ಆಗ್ತಕ್ಕಿರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಈ ತಾಪಮಾನಗಳು, ಗ್ಲೋಬಲ್ ವೇರಿಯೇಷನ್ ಆಗಿರ್ತಕ್ಕಂಥದ್ದು, ಗಿಡ ಮರಗಳ ಸಂಕುಲಗಳ ನಾಶ ಆಗ್ತಕ್ಕಂಥದ್ದು. ಹಾಗಾಗಿ ಎಷ್ಟೋ ಔಷಧಿ ಗುಣ ಇದೆ ಇರ್ತಕ್ಕಂಥದ್ದು, ಸೇವಿಸಿರ್ತಕ್ಕಂಥದ್ದು, ಆಹಾರ ಪದ್ಧತಿಯಲ್ಲಿ ತೊಂದರೆ ಆಯ್ತಾ ಇರ್ತಕ್ಕಂಥದ್ದು. ಇವೆಲ್ಲನೂ ಕಾಪಾಡಬೇಕು ಅಂತಂದ್ರೆ ಮೇನ್ ಆಗಿ ನಮ್ಮ ಸರ್ ಹೇಳಿದ್ರು
ಓಝೋನ್ ಓಝೋನ್ದಿಂದ 17ನೇ ಕಿರಣ ತಾಪಮಾನದ ಕಿರಣವನ್ನು ಹೀರ್ಕೊಂಡು ನಮ್ಗೆ ಒಳ್ಳೆ ವಸ್ತುನ ಕೊಡ್ತಕ್ಕಂಥ ಯಾವ್ದಾದ್ರು ವಸ್ತು ಅದನ್ನ ನಮಗಾಗಿ ನಮ್ಮ ಮಾನವ ಸಂಸ್ಕೃತಿಗಾಗಿ ನಾವು ಬೇರೆ ಯಾರು ಕೈಗೊಟ್ಟು ಕೇಳಕ್ಕಂತ 100 ರೂಪಾಯಿ ಇಲ್ಲ ಅಂತ ಒಬ್ಬಂತ ಕೇಳ್ಬೋದು, ಇಲ್ಲ ಒಂದು ಊಟ ಇಲ್ಲ ಅಂತ ಒಬ್ಬಂತ ಮನೇಲಿ ಇಸ್ಕೊಬರ್ಬೋದು. ಆದ್ರೆ ಈ ಆಕ್ಸಿಜನ್ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಇವೆಲ್ಲರೂ ಯಾರಿಂದೂ ಕೇಳಕ್ಕಾಗಲ್ಲ. ಇದೇ ನಿಮ್ಮ ದಾನ, ಬೆಳೆದು ಸೂಸುವ ಗಾಳಿ ನಿಮ್ಮ ದಾನ, ಅನ್ಯರ ದಾನವನ್ನುಂಟು ಅನ್ಯರ ಹೊಗಳುವ ಕುಲಿಗಳಲ್ಲಿ ನಿಮ್ಮ ರಾಮನಾಥ ಸಿದ್ದರಾಮೇಶ್ವರಿ ನೋಡಿ. 12ನೇ ಶತಮಾನದ ಅಧಿಕಾರರು ಯಾವ ಕಾರ್ಯಕ್ಕೂ ಹೋಗಿಲ್ಲ. ಅವರು ಭೂಮಿಯಿಂದಲ್ಲ, ಸೃಷ್ಟಿನಿಂದಲ್ಲ, ಎಲ್ಲ ಭಗವಂತಂದು ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಪರಿಪೂರ್ಣವಾಗಿ ನೋಡ್ಕೊಳ್ಳಿಲ್ಲ ಅಂತ ಸಂದರ್ಭದಲ್ಲಿ ನಾಶಕ ನಿನ್ನೆ ಕಾರಣ ಆಯ್ತದೆ. ಈ ನಾಶವಾದಂತ ಕೆಲಸನ ಬಿಟ್ಟು ಅದನ್ನ ಸದ್ಗುಣ ಸಂಪನ್ನನಾಗಿ ಅದನ್ನ ಕಾಪಾಡಂತ ಕೆಲಸ ಮಾಡುವಂತ ಅವಧಿ ಹೇಳಿದಂತ. ಹಾಗಾಗಿ ಈ ಬದುಕನ್ನ ವಿದ್ಯಾರ್ಥಿನಿಯರು ಇಂದಿನ ಇವತ್ತು ಎಲ್ಲ ಮಹಿಳಾ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಹಾಗಾಗಿ ನಿಮ್ಮ ಮನ ಮುಂದೆ ಗಿಡ ನೆಡಿ, ಗಿಡದ ಸಂರಕ್ಷಣೆ ಮಾಡಿ, ಗಿಡದ ಸಂರಕ್ಷಣೆ ಜೊತೆಗೆ ಈ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ಯಾರು ಕಲುಷಿತ ಮಾಡ್ತಿದ್ರೆ ಅದನ್ನ ಕಾಪಾಡಂತ ಕೆಲಸ ಮಾಡಿ. ಹಾಗಾಗಿ ಇನ್ನೂ ಎಷ್ಟೋ ವಿಚಾರಗಳು ಮಾತಾಡ್ಬೋದು. ಹಾಗಾಗಿ ಎಲ್ಲ ಇನ್ನೂ ಯಾರು ಮಾತಾಡಲಿದ್ರೆ ಸಂತೋಷ ಮಾತಾಡಿ. ಹಾಗಾಗಿ ಎಲ್ಲಿ ನನಗೆ ಇಲ್ಲಿ ನಮ್ಮನ್ನ ಕರೆಸಿ ಇಲ್ಲಿ ಹಲವಾರು ಮತ್ತೊಂದು ವಿಷಯ ಹೇಳ್ತೀನಿ. ಯಾವುದೋ ಸಂಘಟನೆಗಳು ಇಲ್ಲಿ ಹೇಳ್ಬೇಡ, ಅಲ್ಲಿ ಹೇಳ್ಬೇಡ, ಇಲ್ಲಿ ಹೇಳ್ಬೇಡ ಅಂತೇಳಿ ಇವಾಗ ನಮ್ಮ ಇಲಾಖೆಯವ್ರಿಗೆ ತೊಂದರೆ ಕೊಟ್ಟು ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಾರೆ. ಇವತ್ತು ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ದುಡ್ಡನ್ನ ಏನಾಗಿದೆ ತಗೋಬೇಕು, ಏನಾಗಿದೆ ತಗೋಬೇಕಾಗಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಹೊಲ ಅವ್ರ ಗದ್ದ ಅವರ ವ್ಯವಹಾರ ಕುರಿ ಮೇಯಿಸೋದು 200 ರೂಪಾಯಿ ಅವ್ರು ಮಾಡಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ದುಡ್ಡ ಯಾರು ಬರಲ್ಲ, ಲೇಬರ್ ಯಾರು ಬರಲ್ಲ. ಹಾಗಾಗಿ ಅವರು ಕಷ್ಟವನ್ನು ಸುಡುವ ಗಿಡ ನೆಟ್ಟು ಸಮಾಜನ ಬದುಕಂತ ಕೆಲಸ ಮಾಡ್ತಾರೆ. ಅವ್ರ ನಾವು ನೀವೆಲ್ಲ ಯಾವುದೇ ಮಾನದಂಡನ ಹಾಕದೆ ಅವ್ರಿಗೆ ಅನುವು ಮಾಡ್ಕೊಡ್ಬೇಕು. ಅಂಥವ್ರ ಮೇಲೆ ಆತರ ಏನು ಬಂದ್ರೆ ಅಂಥವ್ರ ಮೇಲೆ ಸಂಬಂಧಪಟ್ಟ ಇಲಾಖೆಯವರು ದೂರು ನೀಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರು ಯಾರೇ ಆಗಿರ್ಲಿ ಮುಖ ನೋಡ್ಬೇಡಿ. ನಮ್ಮ ಸಂಘಟನೆಯವರಾಗಿರ್ಲಿ, ಇನ್ನೊಬ್ಬರ ಸಂಘಟನೆಯವರಾಗಿರ್ಲಿ, ಸಮಾಜನ ಉಳಿಸತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಬೆಂಬಲ, ನಮ್ಮ ರೈತರ ಬೆಂಬಲ ಇದೆ. ಹಾಗಾಗಿ ಎಲ್ಲ ನನ್ನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವರ್ಗದವರಿಗೆ ಹಾಗೂ ನಮ್ಮ ಮುಖ್ಯವಾಗಿ ಬಂದಿದ್ದ ನಮ್ಮ ಶಾಲಾ ಮಕ್ಕಳಿಗೆ ಧನ್ಯವಾದ ಅರ್ಪಿಸ್ತಾ, ನನ್ನ ಸಹ ಸಂಘಟನೆ ಎಲ್ಲ ನನ್ನ ಸಂಘಟನೆಯವರಿಗೆ ಧನ್ಯವಾದ ಅರ್ಪಿಸ್ತಾ, ಹಾಗೂ ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಈ ಕಾರ್ಯವನ್ನು ಸುಂದರವಾಗಿ ಆಯೋಜಿಸಿರ್ತಕ್ಕಂಥ ಇಲಾಖೆಯವರಿಗೆ ಮತ್ತೊಂದು ಸರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸುಮಾರು 15 ನಿಮಿಷಗಳ ಕಾಲ ಸ್ಟೇಜಲ್ಲಿ ಮೈ ರೋಮಾಂಚನಗೊಳ್ಳುವಂತೆ ಇದೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬದುಕಿಸುವ ಗಾಳಿ ನಿಮ್ಮ ದಾನ ಎಂಬಂತ ಒಂದು ವಾಕ್ಯಗಳನ್ನ ಹೇಳ್ತಾ ಅವರಿಗೆ ಇರತಕ್ಕಂತಹ ಒಂದು ಜ್ಞಾನ ಏನಂದ್ರೆ ನಾವು ಶಾಲೆಯಲ್ಲಿ ಕಲಿತಕ್ಕಂಥ ಜ್ಞಾನ ಅಲ್ಲ, ಫೀಲ್ಡ್ ಎಕ್ಸ್ಪೆರಿಮೆಂಟ್ ಏನು ಪ್ರಾಕ್ಟಿಕಲ್ ಜ್ಞಾನ ಅಂತೀವಲ್ಲ, ಅಂತ ಜ್ಞಾನವನ್ನ ಎಲ್ಲರ ಮುಂದೆ ತೋರ್ಪಡಿಸಿದಂತಹ ಶ್ರೀ ಕರವಟ್ಟಿ